ರಾಯಚೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ನೀಡಿದೆ. ಆರ್ಡಿಪಿಆರ್ ಎಇಇ ವಿಜಯಲಕ್ಷ್ಮಿ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ರೇಡ್ನ ಸಂದರ್ಭದಲ್ಲಿ ಕಂತೆ ಹಣ ಸಿಕ್ಕಿದೆ. ಚಿನ್ನಾಭರಣ, ಬೆಳ್ಳಿ ಸಾಮಗ್ರಿ ಪತ್ತೆಯಾಗಿದೆ. 14 ಗಂಟೆ ಶೋಧ ಕಾರ್ಯ ನಡೆಸಿದರು ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ಟೀಮ್ನಿಂದ ನಡೆದಂತಹ ದಾಳಿ ಸಂದರ್ಭದಲ್ಲಿ ಬಗೆದಷ್ಟು ಕೂಡ ಆಸ್ತಿ ವಹಿವಾಟು ಬಯಲಾಗ್ತಾ ಇದೆಯಂತೆ. ಬರೋಬ್ಬರಿ 53 ಕಡೆಗಳಲ್ಲಿನ ಆಸ್ತಿ ಪತ್ರ ಲೋಕಾಯುಕ್ತರು ವಶಕ್ಕೆ ಪಡೆದಿದ್ದಾರೆ. ಕೋಟಿ ಮೌಲ್ಯದ 33 ಎಕರೆ ಜಮೀನಿನ ದಾಖಲೆ ಪತ್ತೆಯಾಗಿದೆ. ಯಾದಗಿರಿಯಲ್ಲಿ 2 ಕೋಟಿ ಮೌಲ್ಯದ ಲೇಔಟ್ ಆಸ್ತಿ ಪತ್ರ ಸಿಕ್ಕಿದೆಯಂತೆ. ವಿಜಯಲಕ್ಷ್ಮಿಯ ಖಜಾನೆ ಬೇಟೆಯಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಂತಹ ಚಿನ್ನಾಭರಣ, ಹಣ ಎಲ್ಲವನ್ನ ಕಂಡು ಸ್ವತಃ ಲೋಕಾಯುಕ್ತದ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಒಂದಲ್ಲ ಎರಡಲ್ಲ 14 ಗಂಟೆ ತಲಾಶ್ ಮಾಡಿದ್ದಾರೆ. ರಾಯಚೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅದರಲ್ಲೂ ಆರ್ಡಿಪಿಆರ್ ಎಇಇ ವಿಜಯಲಕ್ಷ್ಮಿ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ರೇಡ್ ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಎಇಇ ವಿಜಯಲಕ್ಷ್ಮಿ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ರೇಡ್ನ ಸಂದರ್ಭದಲ್ಲಿ ಕಂತೆ ಹಣ ಸಿಕ್ಕಿದೆ. ಚಿನ್ನಾಭರಣ, ಬೆಳ್ಳಿ ಸಾಮಗ್ರಿ ಪತ್ತೆಯಾಗಿದೆ. 14 ಗಂಟೆ ಶೋಧ ಕಾರ್ಯ ನಡೆಸಿದರು ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ಟೀಮ್ನಿಂದ ನಡೆದಂತಹ ದಾಳಿ ಸಂದರ್ಭದಲ್ಲಿ ಬಗೆದಷ್ಟು ಕೂಡ ಆಸ್ತಿ ವಹಿವಾಟು ಬಯಲಾಗ್ತಾ ಇದೆಯಂತೆ. ಬರೋಬ್ಬರಿ 53 ಕಡೆಗಳಲ್ಲಿನ ಆಸ್ತಿ ಪತ್ರ ಲೋಕಾಯುಕ್ತರು ವಶಕ್ಕೆ ಪಡೆದಿದ್ದಾರೆ. ಕೋಟಿ ಮೌಲ್ಯದ 33 ಎಕರೆ ಜಮೀನಿನ ದಾಖಲೆ ಪತ್ತೆಯಾಗಿದೆ. ಯಾದಗಿರಿಯಲ್ಲಿ 2 ಕೋಟಿ ಮೌಲ್ಯದ ಲೇಔಟ್ ಆಸ್ತಿ ಪತ್ರ ಸಿಕ್ಕಿದೆಯಂತೆ. ವಿಜಯಲಕ್ಷ್ಮಿಯ ಖಜಾನೆ ಬೇಟೆಯಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಂತಹ ಚಿನ್ನಾಭರಣ, ಹಣ ಎಲ್ಲವನ್ನ ಕಂಡು ಸ್ವತಃ ಲೋಕಾಯುಕ್ತದ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಒಂದಲ್ಲ ಎರಡಲ್ಲ 14 ಗಂಟೆ ತಲಾಶ್ ಮಾಡಿದ್ದಾರೆ. ರಾಯಚೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅದರಲ್ಲೂ ಆರ್ಡಿಪಿಆರ್ ಎಇಇ ವಿಜಯಲಕ್ಷ್ಮಿ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ರೇಡ್ ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.